ಏನೇ ಹೊಟ್ಟೆಗಿಟ್ಟಿಲ್ಲಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಎಲ್ಲ ಏನೇನೋ ವೇದಾಂತ ಎಲ್ಲ ಹೇಳಿದ್ದೀನಿ ನೀನು, ಆದರೆ ಇವಾಗ ನೀನೇ ಈ ಕೆಲಸ ಮಾಡಿದೀಯಲ್ಲ ಅಂತೆಲ್ಲ ಹೇಳ್ತಾನೆ. ನಾನಾದರೆ ರೇಷನ್ ದುಡ್ಡಲ್ಲಿ ತಂದು, ನೀನಾದರೆ ಉಳಿತಾಯ ದುಡ್ಡಲ್ಲಿ ತಂದಿಯಲ್ಲಿ ಅಂತೆಲ್ಲ ಹೇಳ್ತಾನೆ. ಅಲ್ಲ ರಾಮ್, ನೀನೇನು ಮಾಡಿದ್ಯೋ ನಾನು ಅದೇ ಮಾಡಿದ್ದೀನಿ ರಾಮ್ ಅಂತೆಲ್ಲ ಹೇಳ್ತಾನೆ. ಸರಿ ಆಯಿತು ಬಿಡು, ಇವಾಗ ಏನು ಮಾಡೋದು ಅಂತೆಲ್ಲ ಹಣೆ ಜಜ್ಕೊತಾ ಇರ್ತಾನೆ. ಹಣೆ ಜಜ್ಕೊತಾ ಇರ್ಬೇಕಾದ್ರೆ ಈಗ ಮುಗ್ದೋಯ್ತು ಬಿಡು, ಮತ್ತೇನು ಮಾಡೋಕ್ಕಾಗಿಲ್ಲ ಅಂತೆಲ್ಲ ಹೇಳಿ, ಅಲ್ಲ ಕಣೋ ನೀನು ಒಂದೇ ಶರ್ಟ್ ಉಟ್ಕೊಂಡು ಪೇಷಂಟ್ನ ನೋಡೋಕ್ಕಾಗುತ್ತಾ? ಇಲ್ಲ, ನಾನೇನು ಒಂದೇ ಸೀರೆ ಉಟ್ಕೊಂಡು ಇರೋಕ್ಕೂ ಆಗುತ್ತೆ, ಹಾಗೆ ಹಾಸ್ಕೊಂಡು ಇರ್ತೀನಿ, ನಿನ್ನ ಕೈಲೇ ಹಾಸ್ಕೊಂಡು ಇರೋಕ್ಕೂ ಆಗೋಲ್ಲ, ನೀನು ಪೇಷಂಟ್ ಚೆಕ್ ಮಾಡಬೇಕಾದ್ರೆ ಒಂದೇ ಬಟ್ಟೆ ಉಟ್ಕೊಳಕ್ಕಾಗಲ್ಲ ಅಂತೆಲ್ಲ ಹೇಳಿದರೆ ಇಬ್ಬರು ಹಣೆ ಜಜ್ಕೊಂಡು ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಅವ್ರು ರಾಮ ಅವ್ರ ಮನೆಗೆ ಯಾರೋ ಬಂದಿರ್ತಾರೆ, ಬಾಗಿಲು ಹೊಡಿತಾರೆ. ಸಾರ್ ಅಂತ, ಯಾರು ಬಂದಿರ್ಬೋದು ಅಂತೆಲ್ಲ ಹೋಗಿ ಯಾರು ಅಂತ ನೋಡಿದಾಗ, ಓ ರಂಗ ನೀವು ಬಂದಿದ್ದೀರಾ ಅಂತೆಲ್ಲ ಹೇಳ್ದೆ. ಹ್ಞೂ ಸಾರ್, ಅದೇ ನೀವು ಸ್ವಲ್ಪ ನಿಮ್ಮನೆ ಸುಟ್ಟೋಗ್ಬಿಡ್ತಂತ ಗೊತ್ತಾಯಿತು ಅಂತೆಲ್ಲ ಹೇಳ್ತಾ. ಹೌದಾ, ಇರಲಿ ಬಿಡ್ರಿ ಅಂತ, ಅವತ್ತು ನನ್ನ ಮಗ ಮಧ್ಯರಾತ್ರಿ ಬಂದು ನಮ್ಮ ಮಗ ಹುಷಾರಿಲ್ಲ ಅಂದರೆ ನೋಡಿರಲ್ಲ ಸರ್, ಹಾಗಾಗಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಬಂದೆ ನಾನು ಅಂತೆಲ್ಲ ಹೇಳ್ತಾರೆ. ಹೌದಾ, ಇರಲಿ ಬಿಡ್ರಿ, ನೀವೇ ಕಷ್ಟದಲ್ಲಿದ್ದರೆ ನಿಮ್ಮ ಹತ್ರ ನಾವು ಹಿಂಗೆ ಹೆಲ್ಪ್ ತೊಗೊಳೋದು ಅಂತೆಲ್ಲ ರಾಮ್ ಹೇಳ್ದಾನ. ಹಾಗಲ್ಲ ಸರ್, ನಾನು ನೋಡಿದೆ, ನೀವು ದಿನಸಿ ಅಂಗಡಿ ಮುಂದೆ ನಿಂತು ಮತ್ತು ಆಮೇಲೆ ಸೀರೆ ತೊಗೊಂಡಿದ್ದೆಲ್ಲ ನಾನು ನೋಡಿದೆ, ನೀವು ದಿನಸಿ ತೊಗೊಂಡಿಲ್ಲ ನಮ್ಗೆ ಗೊತ್ತು, ಹಾಗಾಗಿ ನಾನು ದಿನಸಿನೂ ತರಕಾರಿ ಎಲ್ಲ ತಂದಿದ್ದೀನಿ ಅಂತೇಳಿ ಕೊಟ್ಟು ಹೋಗ್ಬಿಡ್ತಾರೆ. ಸರಿ ರಾಮ್, ನಾನು ಬೇಗ ಅಡುಗೆ ಮಾಡಿ ನೀವು ಊಟ ಮಾಡಿ, ಪ್ರೇಮ ಹೊಟ್ಟೆ ತುಂಬ ಹಸಿತಾ ಇದೆ ಅಂತೆಲ್ಲ ಹೇಳ್ತಾನೆ. ಸರಿ, ಅದೇ ರೀತಿ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋದು, ಬೇಗ ಅಡುಗೆ ಮಾಡಿ ಊಟ. ಈ ಕಡೆ ಇದು ಇವರು ಕಾವ್ಯನ ಗಂಡ ಮಹಾದೇವ ಅವರು ವೇಷ ಹಾಕ್ಕೊಂಡಿರ್ತಾರಲ್ಲ, ಸೆಕ್ಯೂರಿಟಿ ಗಾರ್ಡ್ ಅಜ್ಜನ ವೇಷ ಹಾಕ್ಕೊಂಡು ಆವಾಗ ಕಾವ್ಯ ಇದು ಮಳೆ ಬಂದು ಬಟ್ಟೆ ನಂದು ಹೋಗ್ತೈತಿ ಅಂತೆಲ್ಲ ಹೇಳ್ತಾ ಇರ್ತಾ. ಅದೇ ಟೈಮಿಗೆ ಬಟ್ಟೆ ತೊಗೊಂಬಂದೆ. ಏನಪ್ಪ ಏನು ತಾತ ಬಟ್ಟೆ ತೊಗೊಂಬಂದಿರಲ್ಲ ನೀವು ಅಂತೆಲ್ಲ ಹೇಳಿದೆ. ನನ್ನ ಬಟ್ಟೆ ಅಷ್ಟೇ ತೊಗೊಂಬಂದು, ನಿನ್ನ ಬಟ್ಟೆ ಅಂತ ನನಗೆ ಹೆಂಗೆ ಅವಾಗ ಗೊತ್ತು, ನಾನು 2 ದಿವಸ ಆಯ್ತು ನನ್ನ ಕೆಲಸಕ್ಕೆ ಸೇರಿಕೊಂಡು, ಏನಿಲ್ಲ ಮಳೆ ಬಂದಿತ್ತು, ನಾನು ನಿಮಗೆ ಹೇಳೋಣ ಅಂದರೆ ನೀನು ಓದ್ಕೊತಾ ಇದೆಯಾ, ಸುಮ್ಮನೆ ಯಾಕೆ ಡಿಸ್ಟರ್ಬೆನ್ಸ್ ಮಾಡೋದು ಅಂತೆಲ್ಲ ಹೋಗಿ ನಾನೇ ಬಟ್ಟೆ ತಂದೆ ಅಂತ. ಆ ಫ್ರೆಂಡ್ ಬಂದು, ಅಲ್ಲ ಕಣೆ ನೀನು ಎಷ್ಟು ಸ್ವಾರ್ಥಿ ಇದೆಯಾ, ನನ್ನ ಬಟ್ಟೆ ಎಲ್ಲ ಬ್ರ್ಯಾಂಡೆಡ್ ಇದ್ದಾವ, ಆ ಬ್ರ್ಯಾಂಡೆಡ್ ಬಟ್ಟೆ ತರೋದ್ಬಿಟ್ಟು ಬೇರೆ ನಿನಗಷ್ಟೇ ತೊಗೊಂಬಂದಿಲ್ಲ ಅಂತ ಅವ್ರ ಫ್ರೆಂಡ್ ಹೇಳ್ತಾರೆ. ನೋಡು, ಅವಳಿಗೂ ತರಕ್ಕೆ ಬರಲ್ಲ ಅಂತ. ಇಲ್ಲ ಕಣವ, ನನಗೆ ಕಣ್ಣು ಕಾಣಿಸಲ್ಲ, ಹತ್ತಿರ ಇರೋದಷ್ಟೇ ಫಳ ಅಂತ ಹೊಳಿತೆ, ದೂರ ಇರೋದೇ ನನ್ನ ಕಣ್ಣು ಕಾಣಿಸಲ್ಲ ಅಂತೆಲ್ಲ ಹೇಳ್ದೆ. ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಊಟ ಕುಂತಿರ್ತಾರೆ, ಅಡುಗೆ ಆಗಿ ಊಟ ಮಾಡ್ತಾಯಿರ್ತಾರೆ. ಪ್ರೇಮ ಆಳ್ತಾ ಇರ್ತಾರೆ, ನನ್ನಿಂದನೇ ನೀನು ಎಷ್ಟು ದೊಡ್ಡ ಮನಸ್ಸು, ಕ್ಲಿನಿಕ್ಕು ಮನೆ ಎಲ್ಲ ಇರೋ ನೀನು ಈ ಸುಟ್ಟು ಬೂದಿಯಲ್ಲಿ ಇರಬೇಕಾಯ್ತಲ್ಲ ನನ್ನಿಂದ ಅಂತೆಲ್ಲ ಹೇಳಿ ಆಳ್ತಾ ಇರಬೇಕಾದ್ರೆ, ಅದೆಲ್ಲ ಏನಾಗಲ್ಲ, ಸುಮ್ಮನೆ ಇರು, ದೊಡ್ಡ ಕ್ಲಿನಿಕೇ ಇರಬೇಕಂತ ಏನಿಲ್ಲ, ಮನಸ್ಸಿಗೆ ನೆಮ್ಮದಿ ಶಾಂತಿ ಅಂತ ಇದೆ ಎಲ್ಲ ಬಿಡು ಅಂತ ಇಲ್ಲ, ಒಂದು ಸಮಾಧಾನ ಮಾತಾಡಿ ಊಟ ಮಾಡಿಸ್ತಾನೆ. ರಾಮ್, ನೀನು ಹಂಗೆ ನನ್ನ ಜೊತೆಗೆ ಇದ್ದರೆ ಎಂಥ ಯುದ್ಧ ಆದರೂ ಯಾರೇ ಬಂದರೂ ನನ್ನ ಎದುರಿಗೆ ನಾನು ಗೆಲ್ತೀನಿ ರಾಮ್ ಅಂತೆಲ್ಲ ಹೇಳಿ ಅಲ್ತಿರ್ತಾ. ಹಾಗೆ ರಾಮ್ ಊಟ ಮಾಡಿಸ್ತಾ ಇರ್ತಾನೆ. ಈ ಕಷ್ಟ ಎಲ್ಲ ಜಾಸ್ತಿ ದಿವಸ ಇರಲ್ಲ ಪ್ರೇಮ, ಕಷ್ಟ ಎಲ್ಲ ಮುಗಿದೋಗ್ತಾಯಿದೆ ಅಂದರೆ, ಹ್ಞೂ ರಾಮ್ ಅದಂತೂ ನಿಜ ಅಂತೆಲ್ಲ ಹೇಳಿ ಊಟ ಮಾಡ್ತಾ ಇರ್ತಾರೆ. ಇವರಿಬ್ಬರು ಊಟ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಗುಳಿಗೆ ಕೊಡಬೇಕು ಅಂತೆಲ್ಲ ಈ ಪಂಚಮಿ ಬಂದು ಅಮ್ಮಗೆ ಗುಳಿಗೆ ಕೊಡಬೇಕು ಅಂತೆಲ್ಲ ಆ್ಯಕ್ಷನ್ ಮಾಡಿ ಇವರಿಗೆ ತೋರಿಸ್ತಾರೆ. ದಾಮಿನಿಗೆ ಏನು ಮಾತ್ರೆ ಕೊಡಬೇಕಾ, ಸರಿ ನಾನೇ ಕೊಡ್ತೀನಿ ಹೋಗು ಅಂತೆಲ್ಲ ಹೇಳ್ತಾರೆ. ಇಲ್ಲ ನಾನು ಕೊಡ್ತೀನಿ ಅಂತೇಳಿ ಕಂಡುಬಿಡ್ತೀನಿ. ಅಕ್ಕಗೆ ಯಾವ ಮಾತ್ರೆ ಯಾವಾಗ ಕೊಡಬೇಕು ಅಂತ ನನಗೂ ಗೊತ್ತು, ಮನೆಯವ್ರು ಯಾರು ಟೆನ್ಷನ್ ತೊಗೋಬೇಡಿ, ನೀವು ಹೋಗಿ ಅಂತೆಲ್ಲ ಹೇಳಿ ಮಾತ್ರೆ ನೀರು ತೊಗೊಂಡು ಹೋಗ್ಬಿಟ್ರೆ ಪಂಚಮಿಗೆ ಅನುಮಾನ ಬಂದುಬಿಡ್ತೈತಿ. ಅದ್ರಾಗೂ ಕಣ್ಣು ಬಿಟ್ಟಿರೋದಂತೂ. ಮತ್ತು ಆಮೇಲೆ ಟ್ಯಾಬ್ಲೆಟ್ಸ್ನ ವಾರ್ಡ್ರೋಬು ಲಾಕರಲ್ಲೆಲ್ಲ ಇಟ್ಟಿರ್ತಾಳಲ್ಲ, ಅದೆಲ್ಲ ನೋಡಿ ಭಯ ಪಟ್ಕೊಂಡು ಆದರೂ ಸುಮ್ಮನೆ ಇರ್ತಾಳೆ, ಏನು ಅನ್ನಕ್ಕೆ ಹೋಗಲ್ಲ. ಅಂದರೆ ಏನು ಅನ್ನೋಕ್ಕೂ ಬರೋಲ್ಲ. ಇಲ್ಲಿ ಆ್ಯಕ್ಚುಲಿ ಅವ್ರ ಪಾತ್ರ ಇರೋದೇ ಮುಖ್ಯ ಪಾತ್ರ ಇರುತ್ತಲ್ಲ, ಹಾಗಾಗಿ ಸುಮ್ಮನೆ ಇರ್ತಾಳೆ, ಏನು ಹೇಳೋಕ್ಕೆ ಹೋಗಲ್ಲ. ಇದೇ ಟೈಮಿಗೆ ಈ ಕಡೆ ಫೋನ್ ಮಾಡಿದರೂ ಮಾತಾಡೋಕ್ಕಾಗಲ್ಲ ಪಂಚಮಿಗೆ. ಯಾರೇ ಫೋನ್ ಮಾಡಿದ್ರೂ ವೀಡಿಯೋ ಕಾಲೇ ಮಾಡೋದು. ವೀಡಿಯೋ ಕಾಲ್ ಅಂದರೆ ಅಟ್ಲೀಸ್ಟ್ ಏನಾದರೂ ಆ್ಯಕ್ಷನ್ ಮಾಡಿ ಹೇಳ್ತಾರಂತ ವೀಡಿಯೋ ಕಾಲ್ ಕೇಳಬೇಕಾದ್ರೆ, ಅಮ್ಮ ಅತ್ತೆ ಹೆಂಗಿದಾರ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಏನು ಆಕೆ ನನಗೆ ಇವ್ರು ಹೊಸ್ದಾಗಿ ಬಂದಿದ್ದಾರಲ್ಲ ಅವ್ರ ಮೇಲೆ ಅನುಮಾನ ಇದೆ, ಅಮ್ಮನ ಟ್ಯಾಬ್ಲೆಟ್ಸ್ ಎಲ್ಲ ಲಾಕರಲ್ಲಿ ಇಟ್ಟ, ನಾನು ಹುಡುಗಿ ನನ್ನ ಮಾತ್ರೆ ಕೊಡ್ತೀನಿ ಅಂದರೆ ಕೊಡಬೇಡ ಅಂತೆಲ್ಲ ಹೇಳಿ ನಂಗೆ ಗದಿಸಿ ಕಂಡುಬಿಟ್ರು ಅಂತೆಲ್ಲ ಆ್ಯಕ್ಷನ್ ಮಾಡಿ ಹೇಳ್ತಿರ್ಬೇಕು. ಇಲ್ಲ ಬಿಡೆ ಹಂಗೆ ಅಂತ ಏನಿರಲ್ಲ.
ಬೇರೆ ಯಾರು ಅಲ್ಲಿ ಬದಲಿ ಆಗ್ತಾ ಉಂಟು ಅವ್ರು ಲಾಕರಲ್ಲಿ ಇಲ್ಲ ನನಗೆ ಡೌಟ್ ಇದೆ ಅಂತೆಲ್ಲ ಹೇಳಿ. ಹೌದಾ ನಿಂಗೆ ಡೌಟ್ ಇದೆನಾ, ಸರಿ ಬಿಡು, ಒಂದು ಕೆಲಸ ಮಾಡು, ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಒಂದು ಕಣ್ಣು ಇಟ್ಟಿರು ನೀನು ಅಂತೆಲ್ಲ ಹೇಳ್ತಾನೆ. ಸರಿ ಅತ್ತಿಗೆ ಅಂತೆಲ್ಲ ಆ್ಯಕ್ಷನ್ ಮಾಡಿ ಹೇಳ್ತಾ ಇರ್ತಾನೆ. ಸರಿ ಏನೋ ಅಷ್ಟು ಜಲ್ದಿ ನೋಡೋಣ ಹೆಂಗನಾಗಲಿ, ಯಾಕಂದರೆ ನನಗೂ ಇತ್ತೀಚೆಗೆ ಒಂದು ಫೋನ್ ಬರ್ತಾಯಿದೆ, ನನಗೊಂದು ಮೆಸೇಜ್ ಬರ್ತಾಯಿದೆ, ಮೇ ಬಿ ಇವ್ರು ಮಾಡಿರ್ಬೋದಾ ಅಂತೆಲ್ಲ ಅನುಮಾನ ಮಾಡ್ದೆ. ಇವ್ರು ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಇಲ್ಲಿ ಆ ಅಜ್ಜ ಇದ್ದು ಎಣಿಕೆ ನೋಡ್ತಾ ಇರ್ತಾನೆ. ಕಾವ್ಯ ಓದ್ತಾ ಇರೋದು, ಕಾವ್ಯಾಗೂ ಗೊತ್ತಾಗುತ್ತೆ, ಕಾವ್ಯಗೆ ದೃಷ್ಟಿ ಎಲ್ಲ ತೆಗೆಯೋದು, ಕಾವ್ಯ ಯಾರೋ ಬಂದು ಎಣಿಕೆ ನೋಡ್ತಾ ಇದ್ದಾರಲ್ಲ ನಾನು ಅಂತ ಕಾವ್ಯಾಗೂ ಗೊತ್ತು. ಆಮೇಲೆ ನೋಡೋಣ ತಡಿ ಅಂತ ಕಾವ್ಯ ಸುಮ್ಮನೆ ಇದ್ದಂಗೆ ಮಾಡಿ ಬಂದು ಇದು ಬಚ್ಚಿಟ್ಕೊಂತ ಅವರು ಮಾದೇವ ಅಜ್ಜನ ವೇಷ ಹಾಕೊಂಡು ಬಂದು ಮಾದೇವ ಬಗ್ಗಿ ನೋಡಿದಾಗ ಏನು ತಾತ ನೀನು ಹಿಂಗೆ ಮಾಡ್ತಾಯಿದ್ದೆ, ಏನಿಲ್ಲ ಕಣವ, ನಿನ್ನ ಕೈ ಎಲ್ಲೋ ಬೆಂಕಿಯಾಗ ಕೈ ಮಡಗ್ಬಿಟ್ಟು ನಿನ್ನ ಕೈ ನೋವಾಗ್ಬಿಟ್ಟಿದೆ ಅಂತೆಲ್ಲ, ಅದಕ್ಕೆ ಮುಲಾಮನ ಕೊಡೋಣ ಅಂತ ಬಂದೆ ನಾನು. ನಿನಗೆ ಹಿಂಗೆ ಗೊತ್ತು ತಾತ ಅಂದರೆ, ಹಿಂಗೆ ನೀವು ಫ್ರೆಂಡ್ ಯಾರೋ ಹೇಳ್ತಿದ್ರು ಕಣವ, ನೋಡವ ನಾನು ಅವಾಗೇ ಬಟ್ಟೆ ತಂದು ಕೊಡ್ರಿ, ಈಗ ಮುಲಾಮ್ ತಂದು ಕೊಡ್ರಿ, ಯಾಕೆ ನನ್ನ ಮೇಲೆ ಎಷ್ಟು ಕಾಳಜಿ ಇಲ್ಲ ಕಣವ, ನಾನು ಎಲ್ಲರ ಮೇಲೆ ಇಷ್ಟೇ ಕಾಳಜಿ ಮಾಡ್ತೀನಿ. ಕೆಳಗಿರೋ ಹುಡುಗಿಗೂ ಏನೋ ಸಹಾಯ ಮಾಡೋಕ್ಕಂತ ಹೋದ ಅವರು ಬೈದ್ಬಿಡ್ತಾರೆ, ಮೇಲೆ ಇರೋ ಹುಡುಗಿಗೆ ಏನೋ ಸಹಾಯ ಮಾಡೋಣ ಅಂತ ಹೋದೆ ಅವರು ಬೈದ್ಬಿಡ್ತಾರೆ, ಎಲ್ಲರೂ ನನ್ನ ತೆಪ್ಪು ತಿಳ್ಕೊತಾರವ್ವ ಅಂತೆಲ್ಲ ಹೇಳಿ ನಂಬಿಸ್ತಾರೆ. ಸರಿ ಇರಲಿ ಬಿಡಜ್ಜ ಅಂತಂದೆಲ್ಲ ಹೇಳ್ದಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ, ಎಲ್ಲೋ ಒಂದು ಕಡೆ ಡೌಟ್ ಇದೆ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಪ್ರಿನ್ಸಿಪಾಲು ಕಾವ್ಯನ ಕರೆ ಕಳಿಸಿರ್ತಾರೆ, ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕಾಗಿತ್ತು ಅಂತೆಲ್ಲ ಹೇಳ್ತಾರೆ. ಸರಿ ಸರ್ ನಾನು ಆರ್ಟಿಕಲ್ ಎಲ್ಲ ಬರೀತೀನಿ, ನನಗೆ ತುಂಬ ಇಂಟ್ರೆಸ್ಟ್ ಇದೆ ಆ ಥರ ಎಲ್ಲ ಆರ್ಟಿಕಲ್ ಎಲ್ಲ ಬರೆಯೋದ್ರಲ್ಲಿ ಅಂತೆಲ್ಲ ಹೇಳ್ತಾರೆ. ಆರ್ಟಿಕಲ್ ಎಲ್ಲ ಸರಿ ಅಂತೆಲ್ಲ ಕಾವ್ಯ ಫೈಲ್ ಇಸ್ಕೊಂಡು ಹೋಗ್ತಾ ಇರ್ಬೇಕು, ಕಾವ್ಯನ ಕೈ ಹಿಡ್ಕೊಂಡ್ಬಿಡ್ತಾರೆ ಅವರು. ಕೈ ಹಿಡ್ಕೊಂಡ್ಬಿಟ್ರೆ ಆವಾಗ ಗೊತ್ತಾಗ್ಬಿಡ್ತೈತೆ ಕಾವ್ಯ ಕೈ ಹಿಡ್ಕೊಂಡಿರೋದು. ಅಂದರೆ ಮಾದೇವ ಇಲ್ಲಿಗೂ ಫಾಲೋ ಮಾಡ್ಕೊಂಬಂದು ನೋಡಿರ್ತಾನೆ. ಆಮೇಲೆ ಅದು ನೋಡಿರ್ತಾನಲ್ಲ, ನಿನ್ನ ಮೇಲೆ ಕೈ ಮಡಗಿರೋ ಆ ಪ್ರಿನ್ಸಿಪಾಲ್ ಕೈ ನಾಳೆ ಇರೋಂಗಿಲ್ಲ ಕಣವ್ವ ಅಂತೆಲ್ಲ ಹೇಳಿ ಪ್ರಿನ್ಸಿಪಾಲು ಮತ್ತು ಅವ್ರ ವೈಫು ವಾಕಿಂಗ್ ಹೋಗಿರ್ತಾರೆ ಮಾರನೇ ದಿವಸ ಪಾರ್ಕಲ್ಲಿ. ಆ ಪ್ರಿನ್ಸಿಪಾಲು ಮತ್ತು ಅವ್ರ ವೈಫು ಇಬ್ಬರು ವಾಕಿಂಗ್ ಹೋಗಿರೋ ಟೈಮ್ ಒಳಗೆ ಮಾದೇವನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮಾದೇವನ ಫಾಲೋ ಮಾಡ್ಕೊಂಡು ಹೋಗಿ ಅಂದರೆ ಒಂದು ಗೋಣಿ ಪಟ್ಟಿ ತೊಗೊಂಡು, ಅಂದರೆ ಗೋಣಿ ಚೀಲ ತೊಗೊಂಡು ಅವ್ರ ಮಕ್ಕಳಿಗೆ ಮುಸುಕು ಹಾಕಿ ತದ್ವಾ ಹೊಡಿತಾರೆ. ಕೈ ಮುರಿಯೋದಿಲ್ಲ, ಕೈ ಮುರಿದು ಬಿಡ್ತೀನಿ ಅಂತೆಲ್ಲ ಹೇಳಿ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.